ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಓಂ ಶ್ರೀ ಕಲಿಯುಗ ವರದ ಅಯ್ಯಪ್ಪ ಸ್ವಾಮಿಯ ದೇವಾಲಯ ಸಮಿತಿಯವರಿಂದ 18ನೇ ವರ್ಷದ ಮಂಡಲ ಮಹೋತ್ಸವ ಪೂಜಾ ಕಾರ್ಯಕ್ರಮ ನಡೆಯುತ್ತಿದೆ. ಅಂಬಾಭವಾನಿ ನಗರ, ಬೆಂಗಳೂರು. ಪ್ರತಿ ವರ್ಷವೂ ಡಿಸೆಂಬರ್ 25ನೇ ತಾರೀಕೆ ಇವರು ಮಂಡಲ ಪೂಜಾ ಮಹೋತ್ಸವವನ್ನು ಆಚರಣೆ ಮಾಡುತ್ತಾರೆ. ಶ್ರೀ ಅಂಬಾಭವಾನಿ ದೇವಾಲಯದ ಪಕ್ಕದಲ್ಲೇ ಇದೆ ಅಂಬಾಭವಾನಿ ದೇವಸ್ಥಾನ, ಅಂಬಾಭವಾನಿ ನಗರ, ಬೆಂಗಳೂರು. ಶ್ರೀ ಗಣಪತಿ ಅಯ್ಯಪ್ಪ ಸ್ವಾಮಿ ಹಾಗೂ ಮುರುಘಾ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಇಟ್ಟಿದ್ದಾರೆ. ಬೆಳಗ್ಗೆ ಈ ಉತ್ಸವ ಮೂರ್ತಿಗೆಲ್ಲ ಪಂಚಾಮೃತದ ಅಭಿಷೇಕ, ವಿಶೇಷವಾಗಿ ಹೂವಿನ ಅಲಂಕಾರ, ಭಜನೆ ಹಾಗೂ ಮಧ್ಯಾಹ್ನ ಅನಂತ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೆದಿದೆ. ನಾವು ಸುಮಾರು ಸಂಜೆ 6 ಗಂಟೆಗೆ ಬಂದಿದ್ದೇವೆ. ಉತ್ಸವ ಮೂರ್ತಿಯ ಮೆರವಣಿಗೆ ಇದೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಅಯ್ಯಪ್ಪ ಸ್ವಾಮಿಯನ್ನು ಅರ್ಜುನನ ಆನೆಯ ಮೇಲೆ ಕುಣಿಸಿದ್ದಾನೆ. ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಕಣ್ಣು ಸಾಲದು ಆ ಅಯ್ಯಪ್ಪ ಸ್ವಾಮಿಯನ್ನು. ಅಯ್ಯಪ್ಪ ಸ್ವಾಮಿಯ ದೇವಾಲಯನೂ ಕೂಡ ತೋರಿಸ್ತೇವೆ. ಈ ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ವೀಕ್ಷಿಸಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ. ಹಿಂದೆ ಸುತ್ತಲೂ ಕಬ್ಬಿನ ಜಲ್ಲೆ ಇಕ್ಕಿದ್ದಾರೆ. ಅಕ್ಕಪಕ್ಕ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಕೂಡಿಸಿದ್ದಾರೆ. ಗಣಪತಿಯನ್ನು ನಾಗಪ್ಪನ ಮೇಲೆ ಹಾಗೂ ಸುಬ್ರಹ್ಮಣ್ಯ ನವಿಲಿನ ಮೇಲೆ, ಅಯ್ಯಪ್ಪ ಸ್ವಾಮಿಯನ್ನು ಆನೆ ಮೇಲೆ ಕೂಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲ. ನಾನು ಗೌರಿ ಗಣೇಶ ನಾವು ಮೂವರು ಸಂಜೆ ಹೋಗಿದ್ವಿ. ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊತಾ ಇದ್ದೀವಿ. ಅಯ್ಯಪ್ಪ ಸ್ವಾಮಿಯ ಪಕ್ಕದಲ್ಲೇ ನಿಂತ್ಕೊಂಡು ಮಧ್ಯಾಹ್ನ ತುಂಬ ರಶ್ ಇತ್ತು. ನಾವು ಸಂಜೆ ಬಂದ್ವಿ. ಇಷ್ಟು ಸುಂದರವಾದ ಮಂಟಪವನ್ನು ಕಟ್ಟಿ ಗಣಪತಿ, ಸುಬ್ರಹ್ಮಣ್ಯ, ಅಯ್ಯಪ್ಪ ಸ್ವಾಮಿಯನ್ನು ಕೊಡಿಸಿದ್ದಾರೆ. ಹಿಂದೆ ಕಬ್ಬಿನ ಜಲ್ಲೆ ಹಾಗೂ ಬಾಳೆ ದಿಂಡಿನ ಇಂದ ಮತ್ತು ತೆಂಗಿನ ಗರಿಯಿಂದ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಗಣೇಶನಿಗೂ ಕೂಡ ನಾನೇ ಫೋಟೋ ವಿಡಿಯೋ ಎಲ್ಲ ತೆಗೆದೆ. ಬನ್ನಿ ಈಗ ದೇವಾಲಯದ ದರ್ಶನ ಮಾಡಿಸ್ತೇನೆ. ಇದೇ ಶ್ರೀ ಕಲಿಯುಗ ವರದ ಶ್ರೀ ಅಯ್ಯಪ್ಪ ಸ್ವಾಮಿಯ ದೇವಾಲಯ. ತಾಯಿ ಅಂಬಾಭವಾನಿ ದೇವಾಲಯದ ಪಕ್ಕದಲ್ಲೇ ಇದೆ. ಗರುಡಗಂಬ, ಪಂಚಲೋಹದ್ದು ದೇವ್ರ ವಿಗ್ರಹ ಎಲ್ಲ ಸುತ್ತಲೂ ಇಟ್ಟಿದ್ದಾರೆ. ನೋಡಿ, ತುಂಬ ಚೆನ್ನಾಗಿ ಹೂವಿಂದ ಡೆಕೋರೇಷನ್ ಮಾಡಿದ್ದಾರೆ. ವಿದ್ಯುತ್ ದೀಪಗಳಿಂದ ಕೂಡ ಡೆಕೋರೇಷನ್ ಮಾಡಿದ್ದಾರೆ. ಗಣಪತಿ, ನರಸಿಂಹಸ್ವಾಮಿ ಎಲ್ಲ ದೇವ್ರದ್ದು ಇದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ಲ. ತಾಯಿ ಲಕ್ಷ್ಮಿ, ಬನ್ನಿ ಈಗ ಒಳಗಡೆ ದೇವಾಲಯದ ದರ್ಶನ ಮಾಡಿಸುತ್ತೇನೆ. ನೋಡಿ, ಇದು ದೇವಸ್ಥಾನ. ನಾನು ಇಬ್ಬರು ನಮಸ್ಕಾರ ಆಗ್ತಿದ್ದೇವೆ. ಮೇಲ್ಗಡೆ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಕೂರಿಸಿದ್ದಾರೆ. ಹುಲಿ ವಾಹನದ ಮೇಲೆ ಒಳಗಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂಗಳಿಂದ. ದೇವಸ್ಥಾನ ಎಲ್ಲ ನಾನು ಗೌರಿ ಇಬ್ಬರು ದೇವರಿಗೆ ನಮಸ್ಕಾರ ಆಗ್ತಿದ್ವಿ. ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವು ಎಂದಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಿ? ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 18 ಮೆಟ್ಲು ಕೂಡ ಇದೆ. ಶ್ರೀ ಕಲಿಯುಗದ ವರದ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ, ಕೃಪಾ ಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವಯಸ್ಸು ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ನೋಡಿ, ಗಣಪತಿಗೂ ಅಷ್ಟೇ ಬೆಣ್ಣೆ ಅಲಂಕಾರ ತುಂಬಾ ಚೆನ್ನಾಗಿದೆ ಅಲ್ಲ. ನಾನು ಗೌರಿಬ್ರು ಆರತಿ ತಗೊಂಡ್ವಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಚಂಡೆ ಮೇಳ, ಮಂಗಳವಾದ್ಯ ಹಾಗೂ ಸುಮಂಗಲಿಯರೆಲ್ಲ ದೀಪವನ್ನು ಹಿಡಿದು
ಮೆರವಣಿಗೆ ಹೋದಾಗ ಎಲ್ಲರೂ ಕೂಡ ಅಯ್ಯಪ್ಪ ಸ್ವಾಮಿಗೆ ದೀಪ ಇಟ್ಕೊಂಡ್ಬರ್ತಾರೆ. ಅದು ಕೂಡ ತೋರಿಸ್ತೀವಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಈಗ ಉತ್ಸವ ಮೂರ್ತಿ ರೆಡಿ ಆಗ್ತಿದೆ ಮೆರವಣಿಗೆಗೆ ಹೊರಡಲು. ಈಗ ಚಂಡೆ ಮೇಳದವರು ಕೂಡ ಆಗಮಿಸಿದ್ದಾರೆ, ಚಂಡೆ ಮೇಳವನ್ನು ಬಾರಿಸ್ತಿದ್ದಾರೆ ನೋಡಿ. ಸುಮಂಗಲಿಯರಿಗೆಲ್ಲ ದೀಪ ರೆಡಿ ಮಾಡ್ತಿದ್ದಾರೆ. ಉತ್ಸವದ ಮುಂದೆ ಎಲ್ಲ ಆ ಕಡೆ ಈ ಕಡೆ ಸುಮಂಗಲಿಯರು ಕೂಡ ದೀಪ ಇಟ್ಕೊಂಡ್ಬರ್ತಾರೆ ಹಾಗೂ ಮಂಗಳವಾದ್ಯ ಚಂಡೆ ಮೇಳದೊಂದಿಗೆ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಕೂಡ ನಡೆಯುತ್ತೆ. ಪ್ರತಿ ವರ್ಷವೂ ಡಿಸೆಂಬರ್ 25ನೇ ತಾರೀಕು ಈ ಕಾರ್ಯಕ್ರಮ ನಡೆಯೋದು. ಸೊ ನೀವು ಕೂಡ ಮುಂದಿನ ವರ್ಷ ಬರ್ಬೋದು, ನೋಡ್ಬೋದು. ಮತ್ತೊಮ್ಮೆ ಆ ಗಣಪತಿಯ ದರ್ಶನ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಉತ್ಸವ ಮೂರ್ತಿ ಎಲ್ಲ ಹೊರಗಡೆ ಮಂಟಪದಲ್ಲಿ ಕುಣಿಸಿದ್ರಲ್ಲ, ದೇವಾಲಯಕ್ಕೆ ತಗೊಂಬಂದು ಮತ್ತೆ ತಗೊಂಡೋಗಿ ಮೆರವಣಿಗೆ ಕುಂಡಿಸ್ತಾರೆ. ಸೊ ಮೆರವಣಿಗೆ ಕೂಡ ತೋರಿಸ್ತೀನಿ. ನೋಡಿ, ಮೆರವಣಿಗೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ಗಣಪತಿ, ಸುಬ್ರಹ್ಮಣ್ಯ, ಅಯ್ಯಪ್ಪ ಸ್ವಾಮಿ.
ನೋಡ್ತಾವಳೆ ಬೇಗ ಮುಗಿಸ್ಬಿಟ್ರಲ್ಲ
ನಮ್ಮ ಚಾನಲ್ನ ವೀಕ್ಷಕರಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.